ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು RRB PO ಮತ್ತು ಕ್ಲರ್ಕ್ ಮೇನ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದ್ದೀನಿ. ಇದರಲ್ಲಿ ಫಸ್ಟ್ ಪ್ಯಾಟ್ರನ್ ನೋಡೋಣ, ಆಮೇಲೆ ಸಿಲೆಬಸ್ಸು, ಆಮೇಲೆ ಸ್ಟ್ರಾಟಜಿ ನೋಡೋಣ. ಆ್ಯಂಡ್ ಆ ಸ್ಟ್ರಾಟಜಿ ಆದಮೇಲೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾನು ಲಿಂಕ್ ಕೊಡ್ತೀನಿ. ಆ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಫುಲ್ಲು ಲೈಕ್ ಇನ್ ಡೆಪ್ತ್ ಡೀಟೇಲ್ಡ್ ಸ್ಟ್ರಾಟಜಿ ಬೇಕು ಅಂದರೆ ನೀವು ಆ ಸಬ್ಜೆಕ್ಟು ನೀವು ಆ ಲಿಂಕ್ ಕ್ಲಿಕ್ ಮಾಡಿದರೆ ಆ ಲಿಂಕಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟ್ ಈಗ ಪ್ಯಾಟ್ರನ್ ನೋಡೋಣ. ಪ್ಯಾಟರ್ನ್ ಮೇನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಮೇನ್ಸ್ ತುಂಬ ಜನ ಕೇಳ್ತಿದ್ರಿ ಅಂತ. ಪ್ರಿಲಿಮ್ಸ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ನೋಡ್ಬೋದು ನೀವು. ಅದೇ ಆಗುತ್ತೆ, ಯಾಕೆಂದರೆ 5 months ಬ್ಯಾಕ್ ಏನೋ ಹಾಕಿದ್ದು. ಲೈಕ್ ನಾನು ಅವಾಗ ಪ್ರಿಪ್ರೇಷನ್ ಮೈಂಡ್ ಸೆಟ್ಟಲ್ಲಿದ್ದೆ, ಸೊ ಆ ಮೈಂಡ್ ಸೆಟ್ಟಲ್ಲಿ ಹಾಕಿರ್ತೀನಿ. ಸೊ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಇವಾಗ ಪ್ಯಾಟರ್ನ್ ನೋಡೋಣ ಫಸ್ಟು. ಸೊ ಪ್ಯಾಟರ್ನಲ್ಲಿ ಬಂದರೆ ಇಲ್ಲಿ ರೀಸನಿಂಗ್ ಇರುತ್ತೆ, ಸಬ್ಜೆಕ್ಟು ರೀಸನಿಂಗ್ ಇರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಆರ್ ಹಿಂದಿ ಅಂತ. ಇದು 4A 4B ಅಂತಂದರೆ ಇದನ್ನು ಕೇಳಿದ್ರಿ. ಇಂಗ್ಲೀಷ್ ಅಥವಾ ಹಿಂದಿಲಿ ನೀವು ಯಾವ್ದಾದ್ರು ಆಪ್ಟ್ ಮಾಡ್ಬೋದು. ಯೂಶಲಿ ಕರ್ನಾಟಕದವ್ರು ನಾವು ಇಂಗ್ಲೀಷೇ ಆಪ್ಟ್ ಮಾಡೋದು. ಅದಾದಮೇಲೆ ನ್ಯೂಮರಿಕಲ್ ಎಬಿಲಿಟಿ. ಸೊ ಇದಿಷ್ಟು ಸಬ್ಜೆಕ್ಟ್ಸು. ಆ್ಯಂಡ್ ರೀಸನಿಂಗ್ ಬಂದುಬಿಟ್ಟು 50 marks ಸಿಗಿರುತ್ತೆ. ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಅಂದರೆ ಕ್ವಾಂಟ್ ಅದು 50 marks ಸಿಗಿರುತ್ತೆ. ಆ್ಯಂಡ್ ಉಳಿದಂಥ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಬಂದುಬಿಟ್ಟು 40 marks ಸಿಗಿರುತ್ತೆ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಮಾತ್ರ 20 marks ಸಿಗಿರುತ್ತೆ. ಸೊ ಇದಿಷ್ಟು ಪ್ಯಾಟ್ರನ್ನು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಸೊ ನೀವು ಇಲ್ಲಿ ಟೈಮ್ ಗೇಮ್ ಇದು. ರೀಸನಿಂಗಲ್ಲಿ 30 ನಿಮಿಷ ಇರುತ್ತೆ, ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 30. ಈ ಜನರಲ್ ಅವೇರ್ನೆಸ್ಸಲ್ಲಿ 15 ನಿಮಿಷ, ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ 15 ನಿಮಿಷ. ಸೊ 15 ನಿಮಿಷದಲ್ಲಿ ಆಗುತ್ತೆ, ಆರಾಮಾಗಿ ಆಗುತ್ತೆ. ಏನು ಕ್ವಶನ್ಸ್ ಓದೋದಷ್ಟೇ. ಆ್ಯಂಡ್ ಜನರಲ್ ಅವೇರ್ನೆಸ್ಸಲ್ಲಿ ನೀವು 15 ನಿಮಿಷದಲ್ಲಿ 15 ಕರೆಕ್ಟಾಗಿ ಮಾಡಿದ್ರು ಒಳ್ಳೆ ಮೆರಿಟಲ್ಲಿ ಬರ್ತೀರಾ. ಈಗ ಸಿಲೆಬಸ್ ಅಂತ ಬಂದರೆ ರೀಸನಿಂಗಲ್ಲಿ ಏನೇನು ಪ್ರಿಲಿಮ್ಸಲ್ಲಿ ಇರುತ್ತೆ ಅದೇ ಹೈ ಲೆವೆಲಲ್ಲಿ ಇರುತ್ತೆ. ಅದು ಬಿಟ್ಟರೆ ಮಿಷಿನ್ ಇನ್ಪುಟ್ ಒಂದು ಬರುತ್ತೆ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ನೋಡೋಣ. ಹೈ ಲೆವೆಲ್ ಸಿಟಿಂಗ್ ಅರೇಂಜ್ಮೆಂಟ್ ಇರುತ್ತೆ, ಅಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಲೈಕ್ 3 ವೇರಿಯೇಬಲ್ಸ್ ಆ ಥರ ಇರುತ್ತೆ, ಮಿಸ್ಸಿಂಗ್ ಡಾಟಾ ಇರುತ್ತೆ ಆ ಥರ. ಆ್ಯಂಡ್ ಹೈ ಲೆವೆಲ್ ಪಜಲ್ಸ್ ಇರುತ್ತೆ. ಲಾಜಿಕಲ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಇದೊಂದು ಎಕ್ಸ್ಟ್ರಾ ಆಗುತ್ತೆ. ಕ್ರಿಟಿಕಲ್ ರೀಸನಿಂಗು ಇದು ಲೈಕ್ ಸಿಂಪಲ್ ಕಾನ್ಸೆಪ್ಟು. ಒಂದು ವಿಡಿಯೋ ಕ್ಲಾಸ್ ನೋಡಿ ಸಾಕು. ನೀವು ಯಾರ್ದಾದ್ರೂ ನೋಡಿ, ವೆಟ್ರಸ್ ಅವ್ರು ನೋಡಿ, ಇಲ್ಲ ಅಂತ ಅಂದರೆ ಅಡ್ಡ 24/7 ಇದ್ದಾರಲ್ಲ ಸೌರವ್ ಸರ್ ಅವ್ರದ್ದು ನೋಡಿ, ಇಲ್ಲ ಅಂಕುಶ್ ಲಂಬಾ ಸರ್ ನೋಡಿ. ನಿಮ್ಗೆ ಯಾರು ಕಂಫರ್ಟಬಲ್ ಅವ್ರದ್ದು ಒಂದು ಕ್ಲಾಸ್ ನೋಡಿ, ಪದೇ ಕ್ಲಾಸ್ ನೋಡೋಕೆ ಹೋಗಬೇಡಿ. ಅದಾದಮೇಲೆ ನಿಮ್ಗೆ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಕ್ರಿಟಿಕಲ್ ರೀಸನಿಂಗ್ ಕ್ವಾಂಟ್ ಮಾಡೋ ಫ್ಯಾಕಲ್ಟಿ, ಫಾರ್ ಎಕ್ಸಾಂಪಲ್ ಹರ್ಷಲ್ ಅಗರ್ವಾಲ್, ಅವರು ಕೂಡ ಕ್ರಿಟಿಕಲ್ ರೀಸನಿಂಗ್ ವಿಡಿಯೋ ಹಾಕಿದ್ದಾರೆ, ಅದನ್ನು ನೋಡಿದ್ರು ಆಗುತ್ತೆ. ಯಾವುದೋ ಒಂದು ವಿಡಿಯೋ ನೋಡಿದರೆ ಅದು ಮುಗೀತು, ಆ ಚಾಪ್ಟರ್ ಮುಗೀತು. ನೀವು ಜಸ್ಟ್ ಅದಾದಮೇಲೆ ಒಂದು 3-4 ಕ್ವಶನ್ಸ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಸ್ವಲ್ಪ ಓದಿ, ಅದು ಇಂಗ್ಲೀಷಲ್ಲೂ ಹೆಲ್ಪ್ ಆಗುತ್ತೆ. ಯಾರ್ದು ಇಂಗ್ಲೀಷ್ ಸ್ಟ್ರಾಂಗ್ ಇರುತ್ತೆ ಅವರು ಕ್ರಿಟಿಕಲ್ ರೀಸನಿಂಗ್ ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ಇನ್ಪುಟ್ ಔಟ್ಪುಟ್ ಇರುತ್ತೆ, ಡಾಟಾ ಸಫಿಷಿಯನ್ಸಿ ಇರುತ್ತೆ. ಇನ್ನು ಈ ಪ್ರಿಲಿಮ್ಸ್ ಲೆವೆಲಲ್ಲಿ ಏನೇನಿರುತ್ತೆ ಅದೆಲ್ಲ ಕೋಡೆಡ್ ಇರುತ್ತೆ. ಕೋಡೆಡ್ ಅಥವಾ ರಿವರ್ಸ್ ಇರುತ್ತೆ ಇನ್ಇಕ್ವಾಲಿಟಿ, ಕೋಡೆಡ್ ಅಥವಾ ರಿವರ್ಸ್ ಇಲಾಗಿಸಮು, ಕೋಡೆಡ್ ಬ್ಲಡ್ ರಿಲೇಷನ್ನು, ರಿಸಲ್ಟ್ ಆ್ಯಂಡ್ ಸ್ಟೆಪ್ ಬೇಸ್ಡ್ ಆಲ್ಫಾ ನ್ಯೂಮರಿಕ್ ಸೀರೀಸು. ಆಲ್ಫಾ ನ್ಯೂಮರಿಕ್ಸ್ ಸಿಂಪಲ್ ಆಗಿರಲ್ಲ, ಒಂದು ಲೈನ್ ಕೊಟ್ಬಿಟ್ಟಿದ್ರು ರಿಸಲ್ಟು ಸ್ಟೆಪ್ಸ್ ಆ ಥರ ಇರುತ್ತೆ. ನೀವು ಅದು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ. ಕೋಡೆಡ್ ಡಿಸ್ಟೆನ್ಸ್ ಡೈರೆಕ್ಷನ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್, ಇದಿಷ್ಟು ಮೇನ್ಸ್ದು ರೀಸನಿಂಗ್ ಸಿಲೆಬಸ್. ಇದರ ಮಿಷಿನ್ ಇನ್ಪುಟ್ ಔಟ್ಪುಟ್ ಇದೆಯಲ್ಲ. ಈಗ ಕ್ವಾಂಟ್ ಬಗ್ಗೆ ಬರೋಣ. ಕ್ವಾಂಟ್ ಸೇಮ್ ಎಲ್ಲ ಡಿಟೋ ಸಿಲೆಬಸ್ ಇರುತ್ತೆ. ಒಂದೇ ಅಂದರೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಕ್ವಶನ್ ಕೇಳೋದು. ಈಗ Q1 Q2 Q3 ಆ ಥರ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಕ್ವಾಂಟಿಟಿ 3 ಆ ಥರ ಕೇಳ್ಬೋದು, ಅಥವಾ ಕ್ವಾಂಟಿಟಿ 1 2 ಎರಡೇ ಕೇಳ್ಬೋದು. ಯಾವ್ದು ಗ್ರೇಟರ್ ಇದೆ, ಯಾವ್ದು ಈಕ್ವಲ್ ಇದೆ ಆ ಥರ. ಅದು ಬಿಟ್ಟರೆ ನಂಬರ್ ಸೀರೀಸು ನ್ಯೂ ಪ್ಯಾಟರ್ನಲ್ಲಿ ಕೇಳ್ತಾರೆ. ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಆ್ಯಂಡ್ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮತ್ತು ಪ್ರಾಬಬಿಲಿಟಿ, ಇದೆರಡು ನಾನು ಓದಿರಲಿಲ್ಲ. ನೀವು ಸ್ಟ್ರಾಂಗ್ ಇದ್ದರೆ ಓದ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಪರ್ಮಿಟೇಷನ್ ಕಾಂಪಿಟೇಷನ್ ಮೇಲೇ ಲೈಕ್ ಅರ್ಥಮೆಟಿಕ್ ಚಾಪ್ಟರ್ ಮೇಲೇ DA ಇರುತ್ತೆ. ಯೂಶಲಿ ಪ್ರಾಫಿಟ್ ಲಾಸು, ಟೈಮ್ ವರ್ಕು, ಡಿಸ್ಟೆನ್ಸು ಈ ಏನಿದೆ ಇಷ್ಟ್ರ ಮೇಲೆ ಇರುತ್ತೆ DA. ಬಟ್ ಸ್ವಲ್ಪ ಟಫ್ನೆಸ್ ಜಾಸ್ತಿ ಕೊಡಬೇಕು ಅಂತಂದರೆ ಅವರು ಪರ್ಮಿಟೇಷನ್ ಕಾಂಬಿನೇಷನ್ ಪ್ರಾಬಬಿಲಿಟಿ ಮೇಲೂ ಕೊಟ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಲಿ, ಒಂದೊಂದು ಕ್ಲಾಸ್ ಕೇಳಿ. ಎಲ್ಲಿ ಕೇಳೋದು ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಅದಾದಮೇಲೆ ನಾರ್ಮಲ್ ಅರ್ಥಮೆಟಿಕ್ ಕಾನ್ಸೆಪ್ಟ್ ಏನಿದೆ ಇದಿಷ್ಟು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿರೋದು. ಸೊ ಇದು ಕ್ವಾಂಟ್ದು ಮೇನ್ ಸಿಲೆಬಸ್ಸು. ಇದು ಜಸ್ಟ್ ನಮ್ಮ ಇದಕ್ಕೆ ಅಂತಲ್ಲ, ಲೈಕ್ RRBಗೆ ಅಂತಲ್ಲ ನಾನು ಹೇಳ್ತಿರೋದು. ನೀವು ಯಾವುದೇ RRB ಕ್ಲರ್ಕ್ ಮೇನ್ಸು, IPS PO ಮೇನ್ಸ್ ಎಲ್ಲ ಮೇನ್ಸ್ಗೂ ಇದೇ ಸಿಲೆಬಸ್ ಸೇಮ್ ಇರುತ್ತೆ. ಕ್ವಶನ್ ಚೇಂಜ್ ಕೇಳೋ ರೀತಿ ಮತ್ತು ಡಿಫಿಕಲ್ಟಿ ಲೆವೆಲ್ ಮಾತ್ರ ಚೇಂಜ್ ಇರುತ್ತೆ. ಸೊ ನೀವು ಯಾವುದೇ ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕ್ಲೋಸ್ ಟೆಸ್ಟು, ರೀಡಿಂಗ್ ಕಾಂಪ್ರಿಹೆನ್ಷನ್ ಸ್ವಲ್ಪ ಲೆಂತಿ ಇರುತ್ತೆ. 2 ಇರುತ್ತೆ, ಇಲ್ಲ 1 ಇರುತ್ತೆ. ಒಂದಂತೂ ಮಿನಿಮಮ್ ಇರುತ್ತೆ. ಯೂಶಲಿ 2 ಇರುತ್ತೆ. ಒಂದು ಡಿಫಿಕಲ್ಟಿ ತುಂಬ ಇರುತ್ತೆ, ಒಂದು ಆವ್ರೇಜ್ ಆಗಿ ಡಿಫಿಕಲ್ಟಿ ಇರುತ್ತೆ. ಇನ್ನು ಸ್ಪಾಟಿಂಗ್ ಎರರ್ಸು, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಇಂಪ್ರೂವ್ಮೆಂಟು. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದನ್ನ ಇಂಪ್ರೂವ್ಡ್ ವರ್ಷನ್ ಅಥವಾ ವಾಟ್ ಕ್ಯಾನ್ ಬಿ ಬೆಟರ್ ಈ ಥರ ಹೇಳ್ಬೋದಿತ್ತು, ಆ ಥರ ಒಂದು ಕ್ವಶನ್ ಬರುತ್ತೆ. ಆ್ಯಂಡ್ ಸೆಂಟೆನ್ಸ್ ಕರೆಕ್ಷನ್ ಇರುತ್ತೆ, ಆ್ಯಂಡ್ ಪ್ಯಾರಾಜಂಬಲ್ ಇರುತ್ತೆ. ಇದಿಲ್ಲ ಬಿಡಿ, ಇದಿಷ್ಟು. ಇದರಲ್ಲಿ ಸ್ಪಾಟಿಂಗ್ ಎರರ್ಸಲ್ಲಿ ನಮ್ಮ IPS ಕ್ಲರ್ಕ್ ಲಾಸ್ಟ್ ಇಯರ್ ಬ್ಯಾಚಲ್ಲಿ ಮೇನ್ಸಲ್ಲಿ ಏನಂತ ಕೊಟ್ಟಿದ್ರು ಅಂದರೆ ಕ್ವಶನ್ನೇ ಡಿಫ್ರೆಂಟ್ ಇತ್ತು. ಎಲ್ಲ ನಾವು ಯೂಶಲಿ ಯಾವ್ದು ರಾಂಗ್ ಅಂತ ನೋಡ್ತೀವಿ, ಅಲ್ಲಿ ಯಾವ್ದು ರೈಟು ಅಂತ ಕೇಳಿದರು. ಸೊ ಆ ಥರನೂ ಆಗ್ಬೋದು. ಕ್ವಶನ್ಸ್ ಏನಿತ್ತು ಅವ್ರದ್ದು ಒಂದು ಹೆಡ್ಲೈನ್ ಲೈಕ್
ಕ್ವಶನಲ್ಲಿ ಅದನ್ನು ನೀಟಾಗಿ ಓದ್ಕೊಳ್ಳಿ. ಅದರ ಮೇಲೆ 5 ಕ್ವಶನ್ ಇರುತ್ತೆ, ನಮ್ದ್ರಲ್ಲಿ ಹಾಗೆ ಆಗಿದೆ ಇದು. ಅಲ್ಲಿ ಸ್ಪಾಟಿಂಗ್ ಎರರ್ ಡಿಟೆಕ್ಷನಲ್ಲಿ ನಮಗೆ ಯಾವುದು ತಪ್ಪು ಅಂತ ಕೇಳಿರಲಿಲ್ಲ, ಯಾವುದು ಕರೆಕ್ಟ್ ಅಂತ ಕೇಳಿದ್ರು. ಸೊ ಅದು ಯೂಶಲಿ ಎಲ್ಲರದು ಆಲ್ಮೋಸ್ಟ್ ತಪ್ಪು, ನಂದು ಅದೇ ತಪ್ಪಾಯ್ತು ಅನ್ಕೋತೀನಿ. ನಾನು 23 24 ಎಷ್ಟೋ ಬಂದಿರಬೇಕು, ಅದು ಕರೆಕ್ಟ್ ಅಂತ ನಾನು ಮಾಡಿರೋದು ಕರೆಕ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೆ, ಅದು ತಪ್ಪಾಗಿತ್ತು ನಂದು. ಸೊ ಕ್ವಶನ್ನ ನೀಟಾಗಿ ಓದ್ಕೊಳ್ಳಿ ಇಂಗ್ಲೀಷಲ್ಲಿ ಎದುರ್ಕೋಬೇಡಿ. ರೀಡಿಂಗ್ ಕಂಪ್ರಿಹೆನ್ಷನ್ 2 ನೀವು ಕರೆಕ್ಟಾಗಿ ಮಾಡಿದ್ರೇ ನಿಮ್ಮದು 15 ಅಬೋವ್ 20 ರೇಂಜಲ್ಲಿ ಬಂದರೆ ನೀವು ಅವರೇಜ್ ತೆಗೆದಿದ್ದೀರಾ ಅಂತ ಅರ್ಥ. ಈಗ ಜನರಲ್ ಅವೇರ್ನೆಸ್ ಇನ್ನು ಇದಿಷ್ಟೇನಾ ಅಂತಂದರೆ ಜಾಸ್ತಿ ಇರುತ್ತೆ, ಬಟ್ ನಾನು ಇಲ್ಲಿ ಏನು ಇಂಪಾರ್ಟೆಂಟ್ ಅದು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಫೈನಾನ್ಷಿಯಲ್ ಅವೇರ್ನೆಸ್ ನಿಮಗೆ ಗೊತ್ತಿರಬೇಕು. ಬ್ಯಾಂಕಿಂಗ್ ಅವೇರ್ನೆಸ್ಸಿಗೆ ಇದು ಒಂದು ಸ್ವಲ್ಪ ಒಂದು ಕೋರ್ಸ್ ಥರ. ನಾನು ಶೀತಲ್ ಮ್ಯಾಮ್ದೊಂದು ಪ್ಲೇ ಲಿಸ್ಟ್ ಸಜೆಸ್ಟ್ ಮಾಡಿದ್ದೆ, ಅದರಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಒಂದ್ಸಲ ನೋಡ್ಕೊಳ್ಳಿ, ಒಂದ್ಸಲ ನೀವು ನೋಟ್ಸ್ ಮಾಡ್ಕೊಳ್ಳಿ, ಅದು ಸಾಕು. ಆ ನೋಟ್ಸ್ನ ಮತ್ತೆ ಎಕ್ಸಾಮಿಗೆ 3 ಡೇಸ್ ಇದ್ದಂಗೆ ರಿವಿಷನ್ ಮಾಡಿ, ಪಕ್ಕಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಓದಿದ್ರೆ ಇನ್ನೊಂದು ಹೆಲ್ಪ್ ಏನು ಅಂದರೆ, ನೀವು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಬರೋ ಟರ್ಮಿನಾಲಜೀಸ್ನ ನೀವು ಆರಾಮಾಗಿ ಅರ್ಥ ಮಾಡ್ಕೋತೀರಾ. ಸೊ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿಗಾಗುತ್ತೆ. ಸೊ ಬ್ಯಾಂಕಿಂಗ್ ಅವೇರ್ನೆಸ್ ಯಾರ್ಯಾರು ಪ್ರಿಲಿಮ್ಸಿಗೆ ಆಲ್ರೆಡಿ ಪ್ರಿಪೇರ್ ಆಗಿ ಮುಗಿಸಿದ್ದೀರಾ, ಡೈಲಿ ಒಂದೊಂದು ಕ್ಲಾಸ್ ಮುಗಿಸ್ಬಿಟ್ಟು ಒಂದು 20 ಕ್ಲಾಸ್ ಇರ್ಬೋದೇನೋ, ಅದು ಶಾರ್ಟ್ ಏನು 40 ಮಿನಿಟ್ಸ್ ಆ ಥರ, ಅದೊಂಥರ ಕೋರ್ಸು ಲೈಕ್ ಸ್ಟ್ಯಾಟಿಕ್ ಥರ, ಅದು ಚೇಂಜ್ ಆಗಲ್ಲ. ಸೊ ಬ್ಯಾಂಕಿಂಗ್ ಅವೇರ್ನೆಸ್ ಸ್ವಲ್ಪ ಇವಾಗಲಿಂದಲೇ ಓದ್ಕೊಳ್ಳಿ. ಯಾರ್ಯಾರು ಪ್ರಿಲಿಮ್ಸಲ್ಲಿ ಡಿಸೈರ್ಡ್ ಪ್ರಿಲಿಮ್ಸ್ ಮಾರ್ಕ್ ಸ್ಕೋರ್ ಬರ್ತಿದೆ ಮಾರ್ಕ್ಸಲ್ಲಿ ಅವರು. ಇನ್ನು ಕರೆಂಟ್ ಅಫೇರ್ಸು ನಾನು ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ. ಈಗ ಅದು ಬಿಟ್ಟರೆ ಕಂಪ್ಯೂಟರ್ ಅವೇರ್ನೆಸ್ ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಇದು 20 ಮಾರ್ಕ್ಸ್ ಇರುತ್ತೆ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ, ಬರೀ 20 ಮಾರ್ಕ್ಸು 40 ಕ್ವಶನ್ನು ಯಾರಂತ, ಇದು ಗೇಮ್ ಚೇಂಜರ್ ಆಗುತ್ತೆ ಕೆಲವೊಂದು ಸಲ. ಈಗ ನೋಡಿ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಇದು ಈಸಿ. ನೀವು ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಕರೆಕ್ಟಾಗಿ ಓದ್ಕೊಂಡ್ರೆ 15 ಆರಾಮಾಗಿ ತೆಗಿಬೋದು. ಲೈಕ್ 40 ಕ್ವಶನ್ಗೆ 30 ಕ್ವಶನ್ ಆರಾಮಾಗಿ ಕರೆಕ್ಟಾಗಿ ಹಾಕ್ಬೋದು, ಕರೆಕ್ಟಾಗಿ ಓದ್ಕೊಂಡ್ರೆ. ನಾನು ಜಸ್ಟ್ 1 ವೀಕ್ ಪ್ರಿಪರೇಷನ್ ಅಷ್ಟೇ ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಕೊಟ್ಟಿದ್ದು. ನನ್ನ ಪ್ರೀವಿಯಸ್ ಅಂದರೆ ಪ್ರಿಪ್ರೇಷನ್ ಟೈಮಲ್ಲಿ ಮಾಡಿದ ವೀಡಿಯೋನಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಾನು ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಡಿಸ್ಕಸ್ ಮಾಡಿದ್ದೀನಿ. ಸೊ ಅಷ್ಟು 1 ವೀಕಲ್ಲಿ ಒಂದೇ ಒಂದು ಕ್ಲಾಸ್ ಕೇಳಿದ್ದು, ಆ ಒಂದು ಕ್ಲಾಸ್ ಕೇಳ್ಬಿಟ್ಟು ಆ ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡಿದ್ದು. ಸೊ ಅಷ್ಟೇ, ಒಂದು 2 ಡೇಸ್ ಪ್ರಿಪೇರ್ ಆಗಿದೆ ಕಂಪ್ಯೂಟರ್ ಅವೇರ್ನೆಸ್ಸು. ಅಷ್ಟರಲ್ಲೇ ನನಗೆ 9.5 ಮೀನ್ಸ್ 19 ಏನೋ ಬಂದಿತ್ತು, ಲೈಕ್ 40ಗೆ. ಸೊ ನೀವು ಸ್ವಲ್ಪ ಇವಾಗಲಿಂದಲೇ ಓದ್ಕೊಂಡ್ರೆ ನಿಜ ತುಂಬ ಚೆನ್ನಾಗಿ ಸ್ಕೋರ್ ಬರುತ್ತೆ. ಇದರಲ್ಲಿ ಇರೋದೇ ಕಮ್ಮಿ ಕಾನ್ಸೆಪ್ಟ್, ಕನ್ಸೈಸ್ಡು ಅದೇ ಕೊಡಬೇಕು, ಅದರೊಳಗಡೆ ಕೊಡಬೇಕು. ಸೊ ನೀವು ಜಾಸ್ತಿ ವರಿ ಆಗೋ ಥರನೇ ಇಲ್ಲ, ಕರೆಂಟ್ ಅಫೇರ್ಸ್ ಥರನೂ ಅಲ್ಲ ಇದು. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಅದರ ಬೇಸಿಕ್ ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ಅಂದರೆ ಅದೇ ಜನರೇಷನ್ 1, 2, 3 ಆ ಥರ. ಆಮೇಲೆ ಹಾರ್ಡ್ವೇರು, ಸಾಫ್ಟ್ವೇರು, ಡಾಟಾ ಕಮ್ಯುನಿಕೇಷನು, ಇಂಟರ್ನೆಟ್, ಕಂಪ್ಯೂಟರ್ ಸೆಕ್ಯೂರಿಟಿ ಆ್ಯಂಡ್ ವೈರಸಸ್, ಇದು ಪಕ್ಕ ಕ್ವಶನ್ ಇರುತ್ತೆ. ಆ್ಯಂಡ್ ಹಿಸ್ಟ್ರಿಯಿಂದಲೂ 100% ಇರುತ್ತೆ, ಇಂಟರ್ನೆಟ್ಟಿಂದ ಇರುತ್ತೆ, MS ಆಫೀಸ್, MS ವರ್ಡ್ ಇರುತ್ತೆ, ಮತ್ತು ಶಾರ್ಟ್ಕಟ್ ಕೀಸ್ ಇರುತ್ತಲ್ಲ ಆ ಕೀಸ್ ಮೇಲೆ ಕ್ವಶನ್ ಇರುತ್ತೆ. ಆ್ಯಂಡ್ ಕಂಪ್ಯೂಟರ್ ಟರ್ಮ್ಸ್, ಅಬ್ರಿವೇಷನ್ಸ್, ಒಂದು ಟರ್ಮ್ ಕೊಟ್ಬಿಟ್ಟು ಅದ್ರ ಅಬ್ರಿವೇಷನ್ ಕೇಳ್ತಾರೆ. ನೀವು ಅದು ಫುಲ್ಲು ಒಂದು ಕಂಪ್ಲೀಟ್ ಮಾಡಿ. ಅರೋರಾ ಎಜುಕೇಟರ್ ಅವ್ರದ್ದು, ಮತ್ತಿಲ್ಲ ಅಂದರೆ ನಾನೊಂದು ರೆಫರ್ ಮಾಡಿದ್ದು ಬೇರೆಯವ್ರದ್ದು. ಬಟ್ ಅರೋರಾ ಎಜುಕೇಟರಲ್ಲಿ ನಿಮಗೆ ಕ್ವಶನ್ಸ್ಗಳು ಚೆನ್ನಾಗಿರೋದು ಸಿಗುತ್ತೆ. ಸೊ ಆ ಕ್ವಶನ್ ಸೀರೀಸ್ನ ನೀವು ಒಂದ್ಸಲ ಸಿಲೆಬಸ್ ಓದ್ಬಿಟ್ಟು ಆ ಬುಕ್, ಈಗ ಎಲ್ಲ ಏಸ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಬುಕ್ ಇದೆ ಅಡ್ಡದವ್ರದ್ದು, ಆ ಬುಕ್ ಓದಿ ಆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದರೆ ನಾನೊಂದು ವಿಡಿಯೋ ಶೇರ್ ಮಾಡ್ತೀನಿ, ಆ ವಿಡಿಯೋ ಶೇರ್ ಮಾಡಿದ್ದೀನಿ ಆಲ್ರೆಡಿ ಕಂಪ್ಯೂಟರ್ ಅವೇರ್ನೆಸ್ ಸ್ಟ್ರಾಟಜಿಲಿ. ಆ ವಿಡಿಯೋದು ಒಂದ್ಸಲ ಕ್ಲಾಸ್ ಕೇಳಿದ್ರೆ ಮುಗೀತು. ಮ್ಯಾರಥಾನ್ ಕ್ಲಾಸ್ ಒಂದು 3-5 ಅವರ್ಸ್ ಏನೋ ಇರ್ಬೋದು ಅಷ್ಟೇ. ಸೊ ಒಂದು 20 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಆರಾಮಾಗಿ ನೀವು 10 ಅಬೌವ್ ಅಂತೂ ಸ್ಕೋರ್ ಮಾಡ್ತೀರಾ. 10 ಅಬೌವ್ ಸ್ಕೋರ್ ಮಾಡಿದರೆ ತುಂಬ ಗುಡ್ ಸ್ಕೋರ್ ಅದು. ಈಗ ಎಷ್ಟು ಕಟ್ ಆಫ್, ಲೈಕ್ ಪ್ರೀವಿಯಸ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಅಂತ ಅಬ್ಸರ್ವ್ ಮಾಡೋಣ. ನಾನು ಜಸ್ಟ್ ಇಲ್ಲಿ ಕ್ಲರಿಕಲ್ದು ಕಟ್ ಆಫ್ ಮೆನ್ಷನ್ ಮಾಡಿಲ್ಲ, ಬಟ್ ಜಸ್ಟ್ POದು ಮೆನ್ಷನ್ ಮಾಡಿದ್ದೀನಿ. ಅದು ಜನರಲ್ ಕ್ಯಾಟಗರಿವರೆಗೆ ಎಷ್ಟಿತ್ತು ಅಂತ. ಆ್ಯಂಡ್ RRBಲಿ ಅಷ್ಟು ಡಿಫ್ರೆನ್ಸ್ ಆಗಲ್ಲ, ಲೈಕ್ 2024ಅಲ್ಲಿ ಡಿಫ್ರೆನ್ಸ್ ಆಗಿತ್ತು ಅಷ್ಟೇ. 2024 ಅಂದರೆ ನನ್ನ ಬ್ಯಾಚಲ್ಲಿ 59.25 ಮೇನ್ಸ್ ಕಟ್ ಆಫ್, ಮೇನ್ಸ್ ಮಾತ್ರ ಫೈನಲ್ ಕಟ್ ಆಫ್ ಅಲ್ಲ. ಬಟ್ 2023ಅಲ್ಲಿ 54.13. ಸೊ 54.13 ಇದು ಎಲ್ಲ ಕ್ಯಾಟಗರಿಗೂ ಸೇಮ್ ಇತ್ತು ಕಟ್ ಆಫ್. SC ST ಎಲ್ಲರಿಗೂ ಮೇನ್ಸಲ್ಲಿ ಸೇಮ್ ಇತ್ತು. ಫೈನಲ್ ರಿಸಲ್ಟಲ್ಲಿ ಮಾತ್ರ ಡಿಫ್ರೆಂಟ್ ಇತ್ತು. ಇದು ಕೂಡ 2022ರಲ್ಲಿ 65 ಹೋಗಿತ್ತು ಕಟ್ ಆಫ್. ಸೊ ಇದಿಷ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ಸು. ಬಟ್ ಎಲ್ಲ ಇಯರಿಗಿಂತ ಈ ಸಲ ವೇಕೆನ್ಸಿ ತುಂಬ ಚೆನ್ನಾಗಿದೆ. ಈಗ ನಾನು ಜಸ್ಟ್ ಟಾರ್ಗೆಟ್ ಹೇಳ್ತಿದ್ದೀನಿ, ನಾನು ಕಟ್ ಆಫ್ ಬಗ್ಗೆ ಏನೂ ಮಾತಾಡ್ತಿಲ್ಲ. ನಾನಾಗಿದ್ದಿದ್ರೆ, ನಾನೇನಾದ್ರು ಇವಾಗ ಓದ್ಕೋತಿದ್ರೆ ನಾನು ಇಷ್ಟಂತೂ ಮಿನಿಮಮ್ ಟಾರ್ಗೆಟ್ ಇಟ್ಕೋತಿದ್ದೆ ಆ ಥರ. ಆ್ಯಂಡ್ ನಾನಿಲ್ಲಿ ಕನ್ಸಿಡರ್ ಮಾಡಿರೋದು ನಂದು ರೀಸನಿಂಗ್ ಸ್ಟ್ರಾಂಗ್ ಇತ್ತು. ಸೊ ನಾನು ರೀಸನಿಂಗ್ ಜಾಸ್ತಿ ವೇಟೇಜ್ ಕೊಟ್ಟಿದ್ದೀನಿ. ಆ್ಯಂಡ್ ಕ್ವಾಂಟ್ ಆವ್ರೇಜಾಗಿ ಮಾಡಲೇಬೇಕು. ಒಂದು ಹೇಳ್ತೀನಿ, ನಿಮ್ಮದು ಯಾವುದು ಸ್ಟ್ರಾಂಗ್ ಸಬ್ಜೆಕ್ಟ್ ಇರುತ್ತೆ ಆ ಸ್ಟ್ರಾಂಗ್ ಸಬ್ಜೆಕ್ಟಲ್ಲಿ ನೀವು ಅಬವ್ ಅವರೇಜ್ ಸ್ಕೋರ್ ಮಾಡಲೇಬೇಕು. ಯಾವುದು ನಿಮ್ಮದು ವೀಕ್ ಸಬ್ಜೆಕ್ಟ್ ಇರುತ್ತೆ ಅದರಲ್ಲಿ ಅವರೇಜ್ ಸ್ಕೋರ್ ಮಾಡಬೇಕು. ಎಲ್ಲ ಎಷ್ಟು ಸ್ಕೋರ್ ಮಾಡ್ತಿರ್ತಾರೆ ಮಿನಿಮಮ್ ಅಂದರೆ ಅಷ್ಟು ಸ್ಕೋರ್ ಮಾಡಬೇಕು. ಸೊ ಅವರೇಜಾಗಿ 15 ಸ್ಕೋರ್ ಮಾಡಿ. ಇಂಗ್ಲೀಷು ನಾನು 15+ ಇಟ್ಟಿದ್ದೀನಿ. ಆ್ಯಂಡ್ ಜನರಲ್ ಅವೇರ್ನೆಸ್ 10 ಇಟ್ಟಿದ್ದೀನಿ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ 10. ಇದು ಮಿನಿಮಮ್ ಆಗಿ ಇಷ್ಟು ನನ್ನ ಟಾರ್ಗೆಟ್ನು ಅಂತ ನಾನು ಪ್ರಿಪರೇಷನ್ ಆಗ್ತಿದ್ದರೆ. ಸೊ ಟೋಟಲ್ ಟಾರ್ಗೆಟು 75+
200ಗೆ. ನನ್ನ ಲಾಸ್ಟ್ ಇಯರ್ ಇಷ್ಟೇ ಟಾರ್ಗೆಟ್ ಇದ್ದು, ಅಷ್ಟೇ ಬರಬೇಕಿತ್ತು. ಬಟ್ ರೀಸನಿಂಗಲ್ಲಿ ಅನ್ಫಾರ್ಚುನೇಟ್ಲಿ ಅದು ಹೇಗೆ ಒಂದು ಪಜಲ್ ತಪ್ಪಾಯಿತು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ನಾನು ಎಕ್ಸಾಮ್ ಬರೋದು ಬಂದಿದ್ದೀನೇ ಬಂದಾದ್ಮೇಲೆಲ್ಲ ರಿಸಲ್ಟ್ಗೂ ಮುಂಚೆನೇ ಹೇಳಿದೆ, ಒಂದು ಪಜಲ್ ನಾನು ಸಾಲ್ವ್ ಮಾಡಿರಲಿಲ್ಲ. ಸಾಲ್ವ್ ಮಾಡಿ ಆನ್ಸರ್ ಟಿಕ್ ಆಗೋಕ್ಕಾಗಿರಲಿಲ್ಲ. ಇನ್ನೊಂದು 30 ಸೆಕೆಂಡ್ ಇದ್ದರೆ ಅದೊಂದು 7 ಮಾರ್ಕ್ಸ್ ಬರ್ತಿತ್ತು. ಸೊ ಬಟ್ ಇರಲಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಸೊ 75+ ಟಾರ್ಗೆಟು. ಆ್ಯಂಡ್ ಔಟ್ ಆಫ್ 200 ನನ್ನ 65 ಬಂದಿತ್ತು. ಕಟ್ ಆಫ್ ಕ್ಲಿಯರ್ ಆಗಿತ್ತು. ಒಂದು 5 ಮಾರ್ಕ್ಸ್ ಜಾಸ್ತಿ ಬಂದಿತ್ತು. ಬಟ್ ನೋ ಯೂಸು, ಇನ್ನೊಂದು 5 ಮಾರ್ಕ್ಸ್ ಬರಬೇಕಿತ್ತು. ಅದಕ್ಕೆ ನಾನು 75+ ಅಂತ ಇಟ್ಟಿರೋದು. ಬರೀ ಮೇನ್ಸಲ್ಲಿ ಕಟ್ ಆಫ್ ಕ್ಲಿಯರ್ ಆದರೆ ಏನೂ ಯೂಸ್ ಇಲ್ಲ. ಕಟ್ ಆಫ್ಗಿಂತ ಗ್ಯಾಪ್ ಎಷ್ಟಿರುತ್ತೆ ಅದು ಇಂಪಾರ್ಟೆಂಟು. ಏಕೆಂದರೆ ಇಂಟರ್ವ್ಯೂ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟೇ ಚೆನ್ನಾಗಿ ಹೋಗಿದ್ರು ಅವ್ರು ಹೆಂಗೆ ಮಾರ್ಕ್ಸ್ ಕೊಡ್ತಾರೋ ಅದು ದೇವರಿಗೆ ಗೊತ್ತು, ಆ್ಯಂಡ್ ಅವರಿಗೆ ಗೊತ್ತು. ಈಗ RRB ಕ್ಲರಿಕಲ್ ನೋಡೋಣ. ಕ್ಲರಿಕಲಲ್ಲಿ ನಿಮ್ಮ ಸೇಫ್ ಟಾರ್ಗೆಟ್ ಅಂದರೆ ರೀಸನಿಂಗ್ ಅಗೈನ್ ಸ್ಟ್ರಾಂಗು 35, ಇದು 50ಗೆ. ಕ್ವಾಂಟ್ ಮಾಡರೇಟ್ ಲೆವೆಲ್ ಇರುತ್ತೆ, ಅಂತ ಡಿಫಿಕಲ್ಟಿ ಲೆವೆಲ್ ಇರಲ್ಲ. 25 ನೀವು ಸ್ಕೋರ್ ಮಾಡ್ಬೋದು. ಇಂಗ್ಲೀಷ್ 20, ಇಂಗ್ಲೀಷು ಕೂಡ PO ಮೇನ್ಸ್ ಲೆವೆಲಲ್ಲಿ ಇರಲ್ಲ. ಆ್ಯಂಡ್ GA 10, ಕಂಪ್ಯೂಟರ್ 10 ಇದಕ್ಕೂ ಕನ್ಸಿಸ್ಟೆಂಟ್ ಆಗಿ ಇಟ್ಟಿದ್ದೀನಿ. ಅಷ್ಟು ವೇರಿ ಆಗಲ್ಲ ಡಿಫಿಕಲ್ಟಿ ಲೆವೆಲು GA ಮತ್ತು ಕಂಪ್ಯೂಟರ್ ನಾಲೆಜಲ್ಲಿ. ಅದಕ್ಕೋಸ್ಕರ ಇನ್ನು ಉಳಿದಿರೋದ್ರಲ್ಲಿ ವೇರಿ ಆಗೇ ಆಗುತ್ತೆ. ಸೊ ಬೆಟರ್ ನೀವು ಮಿನಿಮಮ್ 100 ಇಟ್ಕೊಳ್ಳಿ. 100ಗಿಂತ ಜಾಸ್ತಿ ಕಟ್ ಆಫ್ ಲಾಸ್ಟ್ ಇಯರ್ ಎಲ್ಲ ಹೋಗಿತ್ತು. ಈ ಸಲ ಹೋಗುತ್ತೆ ಅಂತ ಅನ್ಕೊಳ್ಳಲ್ಲ, ಯಾಕೆಂದರೆ 800 ವೇಕೆನ್ಸಿ ಇದೆ. ಬಟ್ ಔಟ್ ಆಫ್ ಸ್ಟೇಟ್ ಜಾಸ್ತಿ ಇದ್ದಾರೆ. ಸೊ ಬೆಟರ್ ಯು ಕೀಪ್ ಮಿನಿಮಮ್ 100+. ಇದು ನಾನು ಜನರಲ್ ಅವ್ರಿಗೆ ಹೇಳ್ತಿರೋದು. ಈಗ ಸ್ಟ್ರಾಟಜಿ ನೋಡೋಣ. ಸ್ಟ್ರಾಟಜಿ ರೀಸನಿಂಗಿಗೆ ಇದು ನಾನು ಸ್ವಲ್ಪ ಪ್ರಿಲಿಮ್ಸ್ ಮಾರ್ಕ್ ಹಾಕ್ಕೊಂಡು ಮೇನ್ಸ್ಗೂ ಪ್ರಿಪೇರ್ ಆಗ್ತಿದ್ವಿ ಅನ್ನೋರಿಗೆ ಹೇಳ್ತಿದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಡೀಟೇಲ್ ಸ್ಟ್ರಾಟಜಿ ರೀಸನಿಂಗ್ ಸಬ್ಜೆಕ್ಟ್ಗೆ ಪರ್ಟಿಕ್ಯುಲರ್ ಆಗಬೇಕು ಅಂದರೆ ಈ ವಿಡಿಯೋ ಈ ಲಿಂಕ್ ಇದೆ. ಈ PDF-ನ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಲಿಂಕ್ನ ಕ್ಲಿಕ್ ಮಾಡಿದರೆ PDF ಡೌನ್ಲೋಡ್ ಮಾಡಿಕೊಂಡು ಆ ವಿಡಿಯೋ ಓಪನ್ ಆಗುತ್ತೆ. ಆದರೆ ನಿಮಗೆ ಕಂಪ್ಲೀಟ್ ರೀಸನಿಂಗ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ರೀಸನಿಂಗಲ್ಲಿ ಬಂದರೆ ಫಸ್ಟು ಮಿಸ್ಸೆಲೇನಿಯಸ್ ಟಾಪಿಕ್ಸ್ ಏನಿದೆ ಅದನ್ನು ಕವರ್ ಮಾಡಿ. ನೀವು ಸ್ಟಡಿ ನೀತಿ ಅಂತ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ನೀವು ಅದರಲ್ಲಿ ನೀವು ಹೋಗ್ಬಿಟ್ಟು ಟೈಪ್ ಮಾಡಿ ಅಷ್ಟೇ ಯೂಟ್ಯೂಬಲ್ಲಿ. ನೀವು ಯಾರ ಹತ್ರನಾದರೂ ಕಲೀರಿ, ಬಟ್ ಕಲೀರಿ ಅಷ್ಟೇ. ಅವ್ರು ಚೆನ್ನಾಗಿದ್ದಾರೆ, ಏನೂ ಇಲ್ಲ, ಎಲ್ಲ ಕರೆಕ್ಟಾಗೇ ಮಾಡ್ತಾರೆ, ಎಲ್ಲ ಚೆನ್ನಾಗೇ ಮಾಡ್ತಾರೆ. ಇದು ಮಿಸ್ಸೆಲೇನಿಯಸ್ ಟಾಪಿಕ್ಕು. ಅದು ಬಿಟ್ಟರೆ ಪ್ರಾಕ್ಟೀಸ್ 2 ಮೇನ್ಸ್ ಲೆವೆಲ್ ಪಜಲು. ನಿಮಗೆ ಸ್ಟಾರ್ಟಿಂಗ್ ಆಗಲಿಲ್ಲ ಸಾಲ್ವ್ ಮಾಡೋಕ್ಕೆ ಅಂದರೆ 1-2 ಮೇನ್ಸ್ ಲೆವೆಲ್ ಪಜಲ್ ಸಾಲ್ವ್ ಮಾಡಿರೋದು ನೋಡಿ ಯಾರಾದರೂ. ಮೇನ್ಸ್ ಲೆವೆಲ್ ಪಜಲ್ಗಳನ್ನ ವೆಟ್ರಸ್ ಅಂತ ಅದು ನಾನು ಈ ವಿಡಿಯೋ ಹೇಳಿದ್ನಲ್ಲ, ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ನಾನು. ಅವರು ತುಂಬ ಚೆನ್ನಾಗಿ ಸಾಲ್ವ್ ಮಾಡಿಸಿದ್ದಾರೆ, ಅವ್ರದ್ದು ನೀವು ಫಾಲೋ ಮಾಡ್ಬೋದು. ಅಂದರೆ 1-2 ಅದನ್ನೇ ಕ್ಲಾಸ್ ಕೇಳ್ತಾ ಕೂತ್ಕೋಬೇಡಿ, 30 ನಿಮಿಷ ಒಂದು ಪಜಲ್ಗೆ. ಅದಾದಮೇಲೆ ನೀವೇ ಸಾಲ್ವ್ ಮಾಡಿ. ಫಸ್ಟ್ ಪಜಲ್ ಬೇಕಿದ್ರೆ 30 ಮಿನಿಟ್ಸ್ ತೊಗೊಳ್ಳಿ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಟೈಮ್ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ 10 ಮಿನಿಟ್ಸ್ ಸಾಲ್ವ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಈಗ ಇದಾದಮೇಲೆ 3 days ಒನ್ಸು ಮೇನ್ಸ್ ಚಾಪ್ಟರ್ ತೊಗೊಳ್ಳಿ. ಚಾಪ್ಟರ್ ಅಂದರೆ ಆಗಲೇ ಇತ್ತಲ್ಲ ಅಲ್ಲಿ ಕೋಡೆಡ್ ಸಿಲೋಗಿಸಮು, ಕೋಡೆಡ್ ಇನ್ಇಕ್ವಾಲಿಟಿ, ರಿವರ್ಸ್ ಸಿಲೋಗಿಸಮ್, ರಿವರ್ಸ್ ಇನ್ಇಕ್ವಾಲಿಟಿ, ಕೋಡೆಡ್ ಬ್ಲಡ್ ರಿಲೇಷನು, ಅದು ಒಂದೊಂದು ಚಾಪ್ಟರ್ಸು. ಆ ಚಾಪ್ಟರ್ ತೊಗೊಂಡು 1 hour ಜಸ್ಟ್ ಅದರಲ್ಲಿರೋ ಕ್ವಶನ್ಸು ಆ ಟಾಪಿಕ್ ಎಲ್ಲ ಕವರ್ ಆದಮೇಲೆ, ಕೋಡೆಡ್ ಯಾವ ಥರ ಇದೆ, ಕೋಡೆಡ್ ಲೆಸನ್ ಕವರ್ ಆದಮೇಲೆ ಅದು ಸ್ಟಡಿ ನೀತಿ ಹೇಳಿದ್ನಲ್ಲ ಅವ್ರ ಹತ್ರ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಮಾಡಿದ್ದಾರೆ ಅವರು. ಅದಾದಮೇಲೆ 3 days ಒನ್ಸು ಒಂದೊಂದು ಟಾಪಿಕ್ನ ಪಿಕ್ ಮಾಡಿಬಿಟ್ಟು ಆ ಟಾಪಿಕಲ್ಲಿ ಜಸ್ಟ್ ಕ್ವಶನ್ಸ್ನ 1 hour ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೂ ಫುಲ್ಲು ಡೀಟೇಲ್ಸ್ ಸ್ಟ್ರೆಚ್ ಬೇಕು ಅಂದರೆ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ವಿಡಿಯೋ ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ಗಳಾಗಿರ್ತೀನಿ, ನೀವು ಆ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು, ಅಥವಾ ಪಿನ್ಡ್ ಕಮೆಂಟಲ್ಲೂ ಇರುತ್ತೆ. ಈಗ ಕ್ವಾಂಟಿಗೆ ಬರೋಣ. ಕ್ವಾಂಟ್ ಫಸ್ಟು ಆಲ್ಜಿಬ್ರಾ ಆ್ಯಂಡ್ ನಂಬರ್ ಸಿಸ್ಟಮ್ ಆಗಿ ಯೂಶಲಿ ಪ್ರಿಲಿಮ್ಸಲ್ಲಿ ಬರೋಲ್ಲ, ಬಟ್ ಮೇನ್ಸಲ್ಲಿ ಬರುತ್ತೆ. ಸೊ ನಂಬರ್ ಸಿಸ್ಟಮು, ಆಲ್ಜಿಬ್ರಾ ಇದು ಒಂದೇ ವಿಡಿಯೋ ಇದೆ. ಆ ವಿಡಿಯೋ ಹರ್ಷಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರಂತೆ. ನಾನು ಅರ್ಧ ಕೇಳಿದ್ದೆ ಅಷ್ಟೇ, ಫುಲ್ ಕೇಳೋಕ್ಕಾಗಿಲ್ಲ. ಬಟ್ ಆಲ್ಜಿಬ್ರಾ ಮುಗಿಸಿದ್ದೆ, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸೊ ಅವ್ರದ್ದೊಂದು ಈ ಕ್ಲಾಸ್ನ ಕೇಳಿ ಅದು ಕಂಪ್ಲೀಟ್ ಆಗುತ್ತೆ. ನೋಟ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅವ್ರು ಪ್ರಾಕ್ಟೀಸ್ ಕ್ವಶನ್ಸ್ ಅಲ್ಲೇ ಮಾಡಿಸಿರ್ತಾರೆ, ಆ ಕ್ವಶನ್ಸ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಯೂಶಲಿ ಕ್ವಾಂಟಲ್ಲಿ ಸೇಮ್ ರೀತಿ ಕ್ವಶನ್ಸ್ಗಳು ಬರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಜಸ್ಟ್ ಯೂಟ್ಯೂಬಿಗೆ ಹೋಗಿ ಪ್ರೀವಿಯಸ್ ಇಯರ್ ಮೈನ್ಸ್ ಕ್ವಾಂಟ್ ಕ್ವಶನ್ಸ್ ಅಥವಾ ಯಾವ್ದಾದ್ರು ಹಾಕಿ ಪ್ರೀವಿಯಸ್ ಇಯರ್ ಮೈನ್ಸ್ IPS PO ಕ್ವಶನ್ಸ್, RRB PO ಕ್ವಶನ್ಸ್ ಅಂತ, ಅವಾಗ ಬರುತ್ತೆ. ನೀವು ಕ್ಲಾಸ್ ನೋಡಬೇಡಿ, ವಿಡಿಯೋ ಆನ್ ಮಾಡಿ, ಪಾಸ್ ಮಾಡಿ, ಆ ಕ್ವಶನ್ಸ್ ನೀವು ಸಾಲ್ವ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಓಡಿಸ್ಬಿಟ್ಟು ಸೊಲ್ಯೂಷನ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸೊಲ್ಯೂಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂದ ಕ್ಲಾಸ್ ಕೇಳಿ, ಇಲ್ಲಾಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತೀರಿ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತು ಅನ್ಕೋತೀನಿ ಪ್ರೀವಿಯಸ್ ಇಯರ್ ಎಲ್ಲಿ ಸಿಗುತ್ತೆ ಕ್ವಶನ್ಸ್ ಅಂತ. ಈಗ ಸಾಲ್ವ್ 2 ಮೇನ್ಸ್ ಲೆವೆಲ್ DA. ಮೇನ್ಸ್ ಲೆವೆಲ್ DA ಒಂದು 2 ದಿನಕ್ಕೆ ಸಾಕು, 2 ಇಲ್ಲ 3, 1 ಇಲ್ಲ 2 ಮೇನ್ಸ್ DA ಸಾಲ್ವ್ ಮಾಡಿದರೆ ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಅನಾಲಿಸಿಸು ಅದನ್ನು ಸಾಲ್ವ್ ಮಾಡಿದರೆ ಕೇಸ್ಲೆಟ್ ಸಾಲ್ವ್ ಮಾಡಿ ಒಂದು. ಸೊ ಇದಿಷ್ಟು ಕನ್ಸಿಸ್ಟೆಂಟಾಗಿ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ಏನು ಇಷ್ಟೊಂದು ಕಮ್ಮಿ ಹೇಳ್ತಿದ್ದಾನಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ ಇಷ್ಟು ಮಾಡಿದ್ರೂ ನಿಮ್ಮದು ಆರಾಮಾಗಿ ಮೇನ್ಸ್ ಕ್ಲಿಯರ್ ಆಗೇ ಆಗುತ್ತೆ. ಬಟ್ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಆ್ಯಂಡ್ ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ನೀವು ಹೇಗೆ ಅಪ್ರೋಚ್ ಮಾಡ್ತೀರ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳಿದ್ದೀನಿ, ಮೇನ್ಸ್ದು ಒಂದು ಫುಲ್ ಲೆಂತ್ ಮಾರ್ಕ್ ಹಾಕಿ. ಡೈಲಿ ಬೇಡ, ಡೈಲಿ ಮಾರ್ಕ್ ಹಾಕಿದರೆ 3 hours ಇಟ್ ಅಟ್ಟರ್ ವೇಸ್ಟ್. ಆ 3 hours ನೀವು ಎಷ್ಟೋ ಟಾಪಿಕ್ ಕಲಿಬೋದು. ಸೊ ವೀಕ್ಲಿ 1 ಸಾಕು.
ಫುಲ್ ಲೆಂತ್ ಮಾರ್ಕು. ಸೊ ಈಗ ಕ್ವಾಂಟಿಂಗ್ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಸ್ಟ್ರಾಟಜಿ ಬೇಕು ಅಂದರೆ ಈ ವಿಡಿಯೋದಲ್ಲಿ ಇರುತ್ತೆ, ನಾನು ಇದು ಶೇರ್ ಮಾಡ್ತೀನಿ, ಆ ವಿಡಿಯೋದಲ್ಲಿ ನೋಡಿ. ಇಂಗ್ಲೀಷಿಗೆ ಬಂದರೆ ಎಲ್ಲ ಗ್ರಾಮರ್ ಅಂತ ಹೋಗ್ತಾರೆ. ನೀವು ಗ್ರಾಮರ್ ಓದಿದ್ರೆ ನೋ ಪ್ರಾಬ್ಲಮ್, ಬಟ್ ನಾನು ಗ್ರಾಮರಿಗೆ ಜಾಸ್ತಿ ಡಿಪೆಂಡ್ ಆಗಿಲ್ಲ. ಬಟ್ ಟೆನ್ಸಸ್ ಬೇಕು, ಟೆನ್ಸಸ್ ಇದ್ರೆ ವೆರಿ ಯೂಸ್ಫುಲ್. ಫ್ರೇಸಲ್ ವರ್ಬ್ ಬೇಕು, ಸಬ್ಜೆಕ್ಟ್ ವರ್ಬ್ ಬೇಕು ಮೇನ್ಸ್ಗೆ. ಸೊ ಇದಿಷ್ಟು ಗ್ರಾಮರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ನಾನು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಕವರ್ ಮಾಡಿದಂಥದ್ದು ಹೇಳ್ತಿದ್ದೀನಿ. ಸೊ ಇಷ್ಟು ಕವರ್ ಮಾಡಿ ಅದಾದಮೇಲೆ ಇನ್ನು ಉಳಿದಿದ್ದೆಲ್ಲ ನಿಮ್ಮದು ರೀಡಿಂಗ್ ಸ್ಕಿಲ್ಸು ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಸಾಲ್ವ್ ಮಾಡಿ. ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಇಲ್ಲ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಓದ್ತೀರಾ, ಎಡಿಟೋರಿಯಲ್ ಕ್ಲಾಸೇ ಕೇಳಿ ಅಂತ ಹೇಳಿದ್ದೀನಿ. ಸೊ ಕ್ಲಾಸ್ ಮಿಸ್ ಮಾಡಬೇಡಿ. ನೀವು ಯಾವ ಮೇನ್ಸ್ ಎಕ್ಸಾಮ್ ಹಿಂಗೆ 2 days ಹಿಂದೆವರೆಗೂ ಕ್ಲಾಸ್ಗಳನ್ನ ಒಂದು ದಿನ ಮಿಸ್ ಮಾಡ್ದಂಗೆ ಎಡಿಟೋರಿಯಲ್ ಕ್ಲಾಸ್ ಕೇಳಿ. ನಿಜ ನಿಮಗೆ ಮೋಸ್ಟ್ಲಿ 1 week ಕೇಳಿರ್ತಿರೋ ಅಥವಾ 15 days ಕೇಳಿರ್ತಿರೋ, 1 month ಕೇಳಿರ್ತಿರೋ ಗೊತ್ತಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಕೇಳಿದರೆ ನನಗೆ ಇಂಪ್ರೂವ್ ಆಗಿದ್ದು ನನಗೆ ಗೊತ್ತು. ಯಾಕೆಂದರೆ ನಾನು 10, 9, 11 ಆ ಥರ ಸ್ಕೋರ್ ಮಾಡ್ತಿದ್ದನು ಸ್ಟಾರ್ಟಿಂಗು. ಲೈಕ್ 1 monthಲ್ಲಿ ನಾನು ಎಡಿಟೋರಿಯಲ್ ಕಂಪ್ಲೀಟ್ ಕೇಳಿಸ್ಕೊಂಡು ಅದ್ರ ಜೊತೆ ಇಂಗ್ಲೀಷ್ ರೀಡಿಂಗ್ ಇಂಪ್ರೂವ್ ಮಾಡ್ಕೊಂಡೆ. ರೀಡಿಂಗ್ ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರೆ ನ್ಯೂಸ್ ಪೇಪರ್ ಓದಿದೆ. ಜಸ್ಟ್ 1 monthಲ್ಲಿ 10-9ಇಂದ 20 ಕ್ರಾಸ್ ಆಗಿತ್ತು. ಆ್ಯಂಡ್ ಎಲ್ಲ ಪ್ರಿಲಿಮ್ಸಲ್ಲೂ ಎಲ್ಲ ಮೇನ್ಸಲ್ಲೂ ನಾನು 20 ಅಬೋನೇ ಇರೋದು. ಯಾವುದೋ ಒಂದು ಪ್ರಿಲಿಮ್ಸಲ್ಲೋ ಮೇನ್ಸಲ್ಲೋ 19 ಪಾಯಿಂಟ್ ಸಮಥಿಂಗ್ ಇರ್ಬೋದು ಅಷ್ಟೇ. ಬಟ್ ಇಟ್ಸ್ ವೆರಿ ಗುಡ್. 20 ಅಬೋ ನೀವು ಸ್ಕೋರ್ ಇದೆ ಅಂದರೆ ಇಂಗ್ಲೀಷಲ್ಲಿ ಅದು ತುಂಬ ಒಳ್ಳೆ ಸ್ಕೋರು. ನಾನು ಆ ಲೆವೆಲಿಂದ ಹಂಗಾಗಿದೆ ಅಂದರೆ ಕನ್ಸಿಸ್ಟೆಂಟಾಗಿ ನೀವು ಎಡಿಟೋರಿಯಲ್ ಕೇಳಬೇಕು, ಎಡಿಟೋರಿಯಲ್ ಸಾಲ್ವ್ ಮಾಡಬೇಕು, ಓದಬೇಕು. ಆ್ಯಂಡ್ ಹಂಗಂತ ಈಗ ನಿಮಿಷ ಬನ್ಸಲ್ ಮ್ಯಾಮ್ ನಾನು ಕೇಳ್ತಿದ್ದಿದ್ದು, ಅವ್ರು 1 hour ಮಾಡ್ತಾರೆ. 1 hour ಅದೇ ಕೂತ್ಕೊಂಡು ಪಾಸ್ ಮಾಡ್ಕೊಂಡು ಅವ್ರು ಹೇಳಿದ್ದೆಲ್ಲ ನೋಟ್ಸ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಅವರು ಫಸ್ಟ್ ವೊಕ್ಯಾಬ್ಯುಲರಿ ಹೇಳ್ತಾರೆ, ಒಂದು 5 ವೊಕ್ಯಾಬ್ಯುಲರಿ ಇರುತ್ತೆ. ಆ 5ನ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ, ಒಂದು 10 ಹೇಳ್ತಾರೆ, ಅದ್ರಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟು ರಿಪೀಟ್ ಆಯಿತು ಅನ್ಸುತ್ತೆ ಅದನ್ನು 5 ನೋಟ್ ಮಾಡ್ಕೊಳ್ಳಿ ಅಷ್ಟೇ. ನೋಟ್ ಮಾಡ್ಕೊಂಡು ಸಿನೋನಿಮ್ ನೋಟ್ ಮಾಡ್ಕೊಳ್ಳಿ, ಆಂಟೋನಿಮ್ ನೋಟ್ ಮಾಡ್ಕೊಳ್ಳಿ. ಡೈಲಿ ನೈಟು ಮಲಗಬೇಕಿದ್ರೆ ಒಂದ್ಸಲ ಮಾರ್ನಿಂಗ್ ನೋಡಿ ಎಡಿಟೋರಿಯಲ್. ಸೊ ನೈಟ್ ಮಲಗಬೇಕಿದ್ರೆ ಮತ್ತೆ ಅದೇನು ನೋಟ್ ಮಾಡ್ಕೊಂಡಿದ್ರೆ ಅದನ್ನು ನೋಡಿ. ಆ್ಯಂಡ್ ರೀಡಿಂಗ್ ಕಾಂಪಿಟೇಷನ್ 2 ಮಾಡಿಸ್ತಾರೆ. ಒಂದು ಓಪನ್ ಆಗುತ್ತಲ್ಲ, ಫಸ್ಟು ಫುಲ್ ಲೆಂತ್ ಅವ್ರು ಮಾಡಿಸ್ತಾರೆ, ಒಂದು ಸ್ಕಿಮ್ಮಿಂಗ್ ಮಾಡಿಸ್ತಾರೆ. ಅದನ್ನು ಫುಲ್ ನೀವು ಓದಿ ಪಾಸ್ ಮಾಡಿಬಿಟ್ಟು ಆಮೇಲೆ ಅವ್ರು ಹೆಂಗೆ ಓದ್ತಾರೆ, ಅವ್ರ ಅಪ್ರೋಚ್ ಏನಿದೆ, ಅವ್ರು ಯಾವ ಥರ ಅರ್ಥ ಮಾಡ್ಕೋತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 15 days ಕಷ್ಟ ಆಗ್ಬೋದು, ಆಮೇಲೆ ಈಸಿ ಆಗುತ್ತೆ, ನೀವು ಅರ್ಥ ಮಾಡ್ಕೋತೀರ. ಅದಾದ್ಮೇಲೆ ನೀವೇ ಕ್ವಶನ್ಸ್ನ ಅಷ್ಟೇ, ಅವ್ರ ಕ್ವಶನ್ಸು ಅಲ್ಲೇ ಕೊಡ್ತಾರೆ, ಅಲ್ಲೇ ಆನ್ಸರ್ ಹೇಳ್ತಾರೆ. ನೀವು ಆನ್ಸರ್ ಮಾಡಿ ಫಸ್ಟ್ ವಿಡಿಯೋ ಪಾಸ್ ಮಾಡಿಬಿಟ್ಟು, ಆಮೇಲೆ ಅವ್ರ ಆನ್ಸರ್ ಕೇಳಿ. ಮತ್ತು ಅವರು ಆ ಆನ್ಸರು ಅಂತ ಹೆಂಗೆ ಕನ್ಕ್ಲೂಡ್ ಆದರೂ ಅದನ್ನು ಕೇಳಿಸ್ಕೊಳ್ಳಿ. ಈ ಥರ ಮಾಡಿದರೆ ನಿಮಗೆ ಎಡಿಟೋರಿಯಲ್ ಅವಾಗ ಕ್ಲಿಕ್ ಆಗೋದು. ಸುಮ್ಮನೆ ಎಡಿಟೋರಿಯಲ್ ಅಂತ ಜಸ್ಟ್ ವಿಡಿಯೋ ನೋಡಿದರೆ, ಸುಮ್ಮನೆ ವಿಡಿಯೋ ಆನ್ ಮಾಡಿಬಿಟ್ಟು ಅಥವಾ ನಾನು ಜಸ್ಟ್ ಓದ್ತೀನಿ ಅಂತ ಅಂದರೆ ಆಗಲ್ಲ. ನೀವು ಅದನ್ನ ಹೇಗೆ ಅರ್ಥ ಮಾಡ್ಕೊತೀರಾ, ಅಪ್ರೋಚ್ ಏನು, ಈ ಆನ್ಸರ್ ಅಂತ ಹೆಂಗೆ ಕನ್ಕ್ಲೂಡ್ ಆದರೂ ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಅದೆಲ್ಲನೂ ನೀವು ನೆನ್ಪಿಟ್ಕೋಬೇಕು. ಒಂದು 15 days ಅದನ್ನು ಫಾಲೋ ಮಾಡಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಕೇಳಿ. ನಾನು ಪ್ರಿಪ್ರೇಷನ್ ಮೇ ಬಿ ಜೂನಲ್ಲಿ ಮಾಡಿದೆ, ಜುಲೈ ಮಿಡ್ವರೆಗೂ ಅಷ್ಟೇ. ಅದಾದಮೇಲೆ ಪ್ರಿಪ್ರೇಷನ್ ನಿಲ್ಲಿಸಿದ್ರು ಎಷ್ಟು ಒಂದು ಮಾರ್ಕ್ ಅಂತೂ ಆಗ್ತಿದೆ. ಆ್ಯಂಡ್ ಎಡಿಟೋರಿಯಲ್ ಮಾತ್ರ ಯಾವತ್ತೂ ನಾನು ಮಿಸ್ ಮಾಡಿರಲಿಲ್ಲ. ಸೊ ಎಡಿಟೋರಿಯಲ್ ಮಿಸ್ ಮಾಡಬೇಡಿ. ನೀವೆಷ್ಟೇ ಇಂಗ್ಲೀಷಲ್ಲಿ ಸ್ಕೋರ್ ಬರ್ತಿದ್ರು ಎಡಿಟೋರಿಯಲ್ ಮಿಸ್ ಮಾಡಬೇಡಿ. ಆ್ಯಂಡ್ ಅದಾದಮೇಲೆ ಇಂಗ್ಲೀಷ ಫುಲ್ ಲೆಂತ್ ನಿಮಗೆ ಎಲ್ಲದು ಡೀಟೇಲ್ ಸ್ಟ್ರಾಟಜಿ ಬೇಕು ಅಂದರೆ ಆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಿಗುತ್ತೆ. ಜನರಲ್ ಅವೇರ್ನೆಸ್ಸು ಈಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕೆ ಹೋದರೆ ತುಂಬ ಲೆಂತಿ ಆಗುತ್ತೆ. ಯಾಕೆಂದರೆ ಜನರಲ್ ಅವೇರ್ನೆಸ್ಸೇ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆ್ಯಂಡ್ ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ನೀವು ರೆಫರ್ ಮಾಡಿದರೆ ಜನರಲ್ ಅವೇರ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಸಿಗುತ್ತೆ. ಅದನ್ನು ಒಂದು ನೋಡಿದರೆ ನಿಮಗೆ ಮತ್ತೆ ಸ್ಟ್ರಾಟಜಿ ನೋಡೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಮೆಟೀರಿಯಲ್ ಕೂಡ ನೀವೆಲ್ಲೂ ತಲೆ ಕೆಡಿಸ್ಕೊಂಡಿಲ್ಲ, ಅದರಲ್ಲಿ ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ. ಮೇ ಬಿ 20 minutes ಇರ್ಬೋದು. ನೀವು ಆ 20 minutes ಉಳ್ಸೋಕ್ಕೆ ಅಂತ ಹೋದರೆ ನಿಮಗೆ ತುಂಬ ಟೈಮ್ ಲಾಸ್ ಆಗುತ್ತೆ. ಸೊ ಬೆಟರ್ ಯು ವಾಚ್ ದಟ್ ವಿಡಿಯೋ ಕಂಪ್ಲೀಟ್ಲಿ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಅಷ್ಟೇ, ನಿನ್ನೆ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೆ ಅದೇ ವಿಡಿಯೋ. ಅದರಲ್ಲಿ ನಾನು ಬುಕ್ ಯಾವುದು, ಕ್ವಶನ್ಸ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಕ್ವಶನ್ಸ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನೋಟ್ಸ್ ಹೇಗೆ ಮಾಡ್ಕೋಬೇಕು, ನನ್ನ ನೋಟ್ಸು ಎಲ್ಲನೂ ನಾನು ತೋರಿಸಿದ್ದೀನಿ. ಅದೊಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದಿಷ್ಟೇ ಮೇನ್ಸಲ್ಲಿ ಇರೋವಂಥ ಟಾಪಿಕ್ಗಳು. ಸಬ್ಜೆಕ್ಟ್ ನಾನು ಸಿಲೆಬಸ್ಸು ಹೇಳಿದ್ದೀನಿ, ಸ್ಟ್ರಾಟಜಿನೂ ಹೇಳಿದ್ದೀನಿ. ತುಂಬ ಜನ ವಿಡಿಯೋ ಕೇಳ್ತಿದ್ರಿ ಅಂತ ಹೇಳಿದ್ದೀನಿ. ಆ್ಯಂಡ್ ಸುಮ್ಮನೆ ವಿಡಿಯೋ ನೋಡಿ ಇದು ಮಾಡಬೇಡಿ. ನೀವು ಪ್ರಿಲಿಮ್ಸ್ ಕ್ಲಿಯರ್ ಆಗೋ ಲೆವೆಲಲ್ಲಿದ್ದರೆ ಇವತ್ತಿಂದಲೇ ಇದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗಿ. ಆ್ಯಂಡ್ ಕನ್ಸಿಸ್ಟೆನ್ಸಾಗಿ ಅಪ್ಲೈ ಮಾಡಿ, ಕ್ಲಿಯರ್ ಆಗುತ್ತೆ. ಆಲ್ ದ ಬೆಸ್ಟ್. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.